ಮತ್ತು ಸಕ್ರಿಯರಾಗಿದ್ದಾರೆ. ಇವತ್ತು ಬಜೆಟ್ನಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಿಗಲಿಲ್ಲ ಸರ್ ಉತ್ತರ ಕನ್ನಡಕ್ಕೆ ಹೇಳಿ ಅನೇಕರು ನನಗೆ ಮೆಸೇಜ್ ಆಗ್ತಾಯಿದ್ರು. ನಾವು ಕೂಡ ಅದರ ಬಗ್ಗೆ ಮಾತಾಡ್ತಾ ಇದ್ವಿ. ಅನಂತಕುಮಾರ್ ಅದರ ಬಗ್ಗೆ ಮಾತಾಡ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಅನಂತಕುಮಾರ್ ಮಾತಾಡಿದ್ದು ತಮ್ಮ ಹಳೇ ಒಂದು ಡಯಲಾಗನ್ನು ರಿಪೀಟ್ ಮಾಡಿದ್ದಾರೆ. ಏನು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮ್ಮವರಿಗೆ ಏಕವಚನದಲ್ಲಿ ಮಾತನಾಡಿದರೆ ನೋಡಿಕೊಂಡು ಸುಮ್ಮನಿರಲ್ಲ, ಅವರಿಗೆ ಮಗನೇ ಅನ್ನೋದೇ ಬೇರೇನು ಹೇಳಲು ಸಾಧ್ಯ, ಅಪ್ಪ ಅಂತಲೋ ಅಜ್ಜ ಅಂತಲೋ ಮಾಮ ಅಂತಲೋ ಕರೆಯೋಕ್ಕೆ ಆಗುತ್ತಾ ಅಂತ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಆಯಿತು, ಈ ಹಿಂದೆ ಕೂಡ ಹೇಳಿದ್ದಾರೆ, ಕೇಳಿಸ್ಕೊಂಡಿದ್ದೀವಿ. ಆದರೆ ಇವರೆಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಲೇ ಇಲ್ಲ. ಓಕೆ, ಇಷ್ಟಕ್ಕೆ ಸುಮ್ಮನಾಗದವರು BJP RSS ಇದ್ದರೆ ಮಾತ್ರ ದೇಶ ಉಳಿಯುತ್ತದೆ, ಹಿಂದುತ್ವವು ನಮ್ಮ ದೇಶದ ಉಸಿರು, ಎಲ್ಲಿಯವರೆಗೆ ಇಸ್ಲಾಂ ಇರುತ್ತದೋ ಅಲ್ಲಿವರೆಗೆ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ಈ ಹಿಂದೆ ಭಾಳ ಒಂದು 20 ವರ್ಷದ ಹಿಂದೆ ಅಂತ ಅನಿಸುತ್ತೆ, 10 ವರ್ಷ ಅಂತಾರೆ, ತಾಕತ್ತಿದ್ದರೆ ದಮ್ಮಿದ್ರೆ ಬರ್ಕೊಳ್ಳಿ ಅಂತ ಹೇಳಿದರು. ಇದೇ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮತ್ತೊಮ್ಮೆ ನೆಮ್ಮದಿ ಇಲ್ಲ ಅಂಥೇಳಿ ಇಸ್ಲಾಂ ಇರೋ ತನಕ ನೆಮ್ಮದಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಪ್ಪ, ಕೇಳಿಸ್ಕೊಂಡು. ನಾವು ಇದ್ರೇನೆ ಜಗತ್ತು ಉಳಿಯುತ್ತೆ. ನಾವು BJP ಮತ್ತು ನಮ್ಮ ಸಂಘ ಪರಿವಾರ ಇದು ಉಳಿದ್ರೇನೆ ಜಗತ್ತಿನಲ್ಲಿ ನೆಮ್ಮದಿ. ನಾವು ಇಲ್ಲ ಅಂತಂದ್ರೆ ಜಗತ್ತಿಗೆ ನೆಮ್ಮದಿ ಇಲ್ಲ. ಮುಂಚೊಮ್ಮೆ ಹೇಳಿದ್ನಲ್ಲ ನಾನು, ಎಲ್ಲಿ ತನಕ ಇಸ್ಲಾಂ ಇರುತ್ತೆ ಅಲ್ಲಿ ತನಕ ಜಗತ್ತಿಗೆ ನೆಮ್ಮದಿ ಇಲ್ಲ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು. ಈಗ ಮೊನ್ನೆ ಒಂದು ಕೇಸ್ ಹಾಕಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಇದು ಹೇಳ್ತಾರೆ. ಈಗ ಎಲ್ಲ ಮಸೀದಿಗಳನ್ನು ಯಾವುದೋ ಒಂದು ಇದು ಬಂದಾಗ ಅದ್ರದ್ದು ಹೇಳಿದ್ರು, ಅದಕ್ಕೋಸ್ಕರ ನಮ್ಮಲ್ಲಿ ಕೇಸ್ ಹಾಕಿದ್ರು. ನಾನು ಅವನಿಗೆ ಸಿದ್ದರಾಮಯ್ಯನಿಗೆ ಹೇಳಿದೆ, ಹಣ ನಿಮ್ಗೆ ಥ್ಯಾಂಕ್ಸ್, ತುಂಬಾ ವರ್ಷ ಆಗಿತ್ತು ನನಗೆ ಕೇಸ್ ಗೀಸ್ ಇರಲಿಲ್ಲ, ಏನೋ ಒಂದು ರೀತಿ ಮುಜುಗರ ಆಗ್ತಿತ್ತು, ಏನೋ ಇಲ್ಲ ಅಂತ ಕಳ್ಕೊಂಡಂಗೆ ಅನಿಸ್ತಿತ್ತು. ಈಗ ಪುನಃ ವಾಪಸ್ ಮತ್ತೆ ಕಲ್ತಿದ್ರಿ, ಅದು ಥ್ಯಾಂಕ್ಸ್ ನಿಮ್ಗೆ. ಯಾವತ್ತು ಯುದ್ಧದಲ್ಲಿ ಕೆಲವರು ಹೇಳಿದ್ರು ನೀನು ಏಕವಚನದಲ್ಲಿ ಮಾತಾಡಬಾರ್ದಿತ್ತು ಅಂತೆಲ್ಲ ಹೇಳಿದ್ರು. ಅಲ್ರಿ, ನಾನು ಮಗನೇ ಅಂತ ಕರೀದೆ, ಮತ್ತು ಅವನಿಗೆ ಮತ್ತೆ ಅಂತ ಕರೀಲ, ಅಪ್ಪ ಅಂತ ಕರೀಲ, ಅಜ್ಜ ಅಂತ ಕರೀಲ, ಮಾವ ಅಂತ ಕರೀಲ, ಎಂತ ಕರೀಲ. ನಮ್ಮೂರ ಬಗ್ಗೆ ಏಕವಚನದಲ್ಲಿ ಮಾತಾಡ್ಬೇಕಾದ್ರೆ ನಮ್ಮ ಹತ್ರ ಅಂತೂ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತೆ ಯಾರಾದ್ರೂ ತಡ್ಕೊಳ್ಳೋ ತಾಕತ್ತಿದ್ದು ತಡ್ಕೊಳ್ಳಿ, ನಮ್ಮ ಹತ್ರ ಅಂತೂ. ಓಕೆ, ಇದು ಅನಂತಕುಮಾರ್ ಹೆಗಡೆ ಅವರ ಮಾತು. ಮತ್ತೊಮ್ಮೆ MP ಆಗ್ತಾರೆ, ಅದರಲ್ಲಿ 2 ಸಂಶಯ ಇಲ್ಲ, 2 ಮಾತಿಲ್ಲ. ಆದರೆ ಆ ಉತ್ತರ ಕನ್ನಡ ಜನ ಪಾಪ ನಮಗೆಲ್ಲ ಮೆಸೇಜ್ ಮಾಡಿಬಿಟ್ಟು, ಸಾರ್ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸ್ವಲ್ಪ ಕ್ಯಾಂಪೇನ್ ಮಾಡಿ ಸಾರ್ ಅಂತ ಹೇಳ್ತಾ ಇರ್ತಾರೆ. ಅದರ ಬಗ್ಗೆನೂ ಸ್ವಲ್ಪ ಮಾತಾಡಿ ಅನ್ನೋದು ನಮ್ಮ ಆಶಯ.